ಜೊತೆಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೋತನಟ್ಟಿ ಗ್ರಾಮದಲ್ಲಿ ಉಚಿತ ಗ್ರಾಮ ಶಿಕ್ಷಣ ಅಭಿಯಾನಕ್ಕೆ ಅದ್ದೂರಿ ಚಾಲನೆ ದೊರಕಿದೆ. ವಿದ್ಯಾದಾನವೇ ಶ್ರೇಷ್ಠ ದಾನ ಎಂಬ ಧ್ಯೇಯದೊಂದಿಗೆ ವಿಶೇಷ ಬೇಸಿಗೆ ತರಗತಿಗಳನ್ನು ಪ್ರಾರಂಭಿಸಲಾಗಿದ್ದು, ಗಣ್ಯರ ಸಮ್ಮುಖದಲ್ಲಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಲಾಯಿತು. ಈ ವೇಳೆ ಮುಖ್ಯ ಅತಿಥಿಗಳಿಗೆ ಪುಷ್ಪಮಾಲೆ ನೀಡಿ ಸನ್ಮಾನಿಸಲಾಯಿತು. ಅಭಿಯಾನದ ರೂವಾರಿ ಸಂತೋಷ್ ಕದಮ ಮಾತಾಡಿ, ಬಡವರು, ರೈತರು ಹಾಗೂ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದೇ ಮುಖ್ಯ ಉದ್ದೇಶ ಎಂದು ತಿಳಿಸಿದರು. ವಿದ್ಯಾರ್ಥಿಗಳು ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ಜ್ಞಾನವಂತರಾಗಬೇಕೆಂದು ಅವರು ಮನವಿ ಮಾಡಿದರು. ಈ ಉಚಿತ ಗ್ರಾಮ ಶಿಕ್ಷಣ ಅಭಿಯಾನವನ್ನು ನಾವೆಲ್ಲರೂ ಊರಿನವರು ಹಿಡಿಯನ್ನು ಕೂಡಿಕೊಂಡು ಮಾಡುವ ಒಂದು ಪ್ರಯೋಜನವನ್ನು ಯೋಚಿಸಿದಾಗ ಈ ಕಾರ್ಯಕ್ರಮವು ಒಬ್ಬನಿಂದ ಯಾವುದು ಈಗ ಸಾಧ್ಯ ಇಲ್ಲ. ಯಾವತ್ತೂ ನಮ್ಮ ಹಿರಿಯರು ಮತ್ತು ಊರಿನ ಮಿತ್ರರು ನನ್ನ ಜೊತೆಲಿ ಇದ್ದುಕೊಂಡು ಏನಾದರೂ ಹೊಸ ಯೋಚನೆಯನ್ನು ಮಾಡಿಕೊಂಡು ಸಮಾಜಕ್ಕೆ ಒಂದು ಏನೇ ಕೊಡುಗೆ ಕೊಡಬೇಕಂತ ಯೋಚಿಸಿದಾಗ ಈ ಉಚಿತ ಗ್ರಾಮ ಶಿಕ್ಷಣ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ರಿಗೂ ಗೊತ್ತಿವಾಗೆ ಪ್ರಸ್ತುತವಾಗಿ ಈ ಕಾಂಪಿಟೇಷನ್ ಅನ್ನೋ ಒಂದು ಯುಗದಲ್ಲಿ ಎಲ್ಲ ಕಡೆ ಕಮರ್ಷಿಯಲ್ ಯುಗ, ಶಿಕ್ಷಣ ಅಂತಂದ್ರೆ ಕಮರ್ಷಿಯಲ್ ಆಗಿರುತ್ತದೆ. ನೀವು ಎಲ್ಲಿ ಬೇಕಾದ್ರೆ ಯಾವಾಗ 2,000, 3,000, 30,000, 40,000 ಕಳ್ಕೊಂಡು ವೆಕೇಶನ್ ಅನ್ನು ನಡೆಸ್ತಾರೆ. ಬಟ್ ಇದು ಯಾಕೆ ಯೋಚನೆ ನನಗೆ ಬಂತು, ನಮ್ಮ ಹಿರಿಯರ ಜೊತೆ ಬಂತು ಅಂತಂದ್ರೆ ನಿಮ್ಮ ಒಂದೆರಡು ಅನಿಸಿಕೆಗಳನ್ನು ಹೇಳಕ್ ಇಷ್ಟಪಡ್ತೀನಿ. 10 ಗಂಟೆ ಮಾಡಿ 2 ತಿಂಗಳ ಕಾಲ ಇವತ್ತೇನು ಈ ವಿದ್ಯಾರ್ಥಿಗಳು ಬೆಳಿಗ್ಗೆ ಬರ್ತಾರಲ್ಲ, ಬಹುಶಃ ಇದು ಸಾಕಷ್ಟು ಜನ ವಿದ್ಯಾರ್ಥಿಗಳು ಏನಿದ್ದಾರೆ ಬಹುಶಃ ಮನೆಯವರು ತಾಯಿ ಬೇರೆ ಕಡೆ ಕೂಲಿನಲ್ಲಿ ಮಾಡಿ ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿ. ಇವತ್ತು 9, 10 ಗಂಟೆಗೆ ಹೋಗ್ಬೇಕು ಪಾಪ ಹುಡುಗರಿಗೆ ಊಟದ ವ್ಯವಸ್ಥೆ. ಅದಕ್ಕೆ 2 ತಿಂಗಳ ಕಾಲ ಕ್ಲಾಸ್ ಎಲ್ಲಿ ತನಕ ಇರ್ತದೆ, ಎಲ್ಲಿ ಮುಗಿತಲ್ಲ ಅಲ್ಲಿ ತನಕ ಆ ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥ ಸಿಬ್ಬಂದಿಯವರಿಗೆ ಮತ್ತೆ ಯಾರಾದ್ರೂ ಗೆಸ್ಟ್ ಲೆಕ್ಚರ್ ಬರ್ತಾರೆ, ಯಾರು ಬರ್ತಾರೆ 2 ತಿಂಗಳಿಗೆ 2 ತಿಂಗಳ ಹೆಚ್ಚು ಆದರೂ ಸಹಿತ ಕೈಯಿಂದ ಅವರಿಗೆ ಊಟ ವ್ಯವಸ್ಥೆ ಮಾಡ್ತಾರೆ ಅಥವಾ ಅವರಿಗೆ ನಾಷ್ಟ ವ್ಯವಸ್ಥೆ ಏನ್ ವ್ಯವಸ್ಥೆ ಮಾಡ್ತಾರೆ ಅದು ಸಾಯಂಕಾಲ ನನಗೆ ನಾಳೆ ಬೆಳಿಗ್ಗೆ ಎಷ್ಟು ರೇಷನ್ ಬೇಕಂದ್ರೆ ನಾಳೆ ಬೆಳಿಗ್ಗೆ ನಾನು ರೇಷನ್ ಕಳಿಸಿ ಆ ವಿದ್ಯಾರ್ಥಿಗಳಿಗೆ ಒಂದು ವಿಭಾಗದ ಸೇವೆಯನ್ನು ಕೂಡ ಮಾಡ್ತಕ್ಕಂಥದ್ದು. ಬೆಳಿಗ್ಗೆ ನಾಷ್ಟಾ ವ್ಯವಸ್ಥೆ ಮಾಡಿಸ್ಬಿಟ್ಟು ಅವ್ರಿಗೆ ಚಪಾತಿ ಪಲ್ಯ ಅನ್ನ ಸಾಂಬಾರು ವ್ಯವಸ್ಥೆ ಮಾಡ್ತಾರೆ. ಯಾಕಂದ್ರೆ ಬೆಳಿಗ್ಗೆ ಊಟ ಮಾಡ್ತಾರೆ ಹುಡುಗರಿಗೆ ಶಾರೀರಿಕವಾಗಿ ಸತ್ತ ಅದಕ್ಕೆ ಬೆಳಿಗ್ಗೆ ನಾಷ್ಟಾಗಿದ್ದಾಗ ಒಂದು ದಿವಸ ಚಪಾತಿ, ಒಂದು ದಿವಸ ರೊಟ್ಟಿ, ಒಂದು ದಿವಸ ಎಗ್, ಈ ತರ ನೀವು ಏನ್ ಮಾಡ್ತೀರಲ್ಲ ಅದನ್ನ ಸಾಯಂಕಾಲ 5-6 ಗಂಟೆ ತನಕ ನೀವು ಒಂದು ಲಿಸ್ಟ್ ಮಾಡಿಕೊಂಡು ನಾಳೆ ಬೆಳಿಗ್ಗೆ ಒಂದು ಗಾಡಿ ಮಾಡಿ ಅದಕ್ಕೆ ಏನು ರೇಷನ್ ತೆಗೆದುಕೊಂತ ರೇಷನ್ ಅದಕ್ಕೆ 2 ತಿಂಗಳ ಕಾಲ ಈ ಶಿಬಿರ ಯಶಸ್ವಿಯಾಗಿ ಹೋಗಿ ಈ ಶಿಬಿರದ ಜೊತೆಗೆ ನಿಮ್ಮ ಜೊತೆಗೆ ನೀವು ಯಾವುದೂ ಕೂಡ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನೀವು ಒಬ್ಬ ಸಹೋದರನಾಗಿ ನಾವು ನಿಮ್ಮ ಜೊತೆಗೆ ಇರ್ತೀವಿ. ಇಂಥ 10 ಹಲವಾರು ಕಾರ್ಯಗಳ ಅರ್ಥಪೂರ್ಣವಾಗಿರ್ತಕ್ಕಂಥ